ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಲ್ಲಿಗೆ ಗಿಡದ ಒಂದು ವಿಷಯವನ್ನು ಹೇಳಬೇಕು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಮಲ್ಲಿಗೆ ಗಿಡದ ವಿಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಸಿಗೋದಿಲ್ಲ. ಇವಾಗಲೇ ನಾನು ಆಫೀಸಲ್ಲಿದ್ದೇನೆ. ಇವಾಗ 7 ಗಂಟೆ ಆಗ್ತಾ ಬಂತು, ನೈಟ್ 7 ಗಂಟೆ ಆಗ್ತಾ ಬಂತು. ಸ್ವಲ್ಪ ಲೇಟ್ ಆಯಿತು, ಅಂದರೆ ವೀಕೆಂಡ್ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತದೆ ಹೋಗುವಾಗ. ಸೊ ಏನು ಅಂತ ಹೇಳಿದರೆ, ನಾನು ಲಾಸ್ಟ್ ಟೈಮ್ಗೆ ಒಂದು ಜೀವಾಮೃತ ಮಾಡಿ ಗಿಡಕ್ಕೆ ಹಾಕಿದ್ದೆ. ನೆಕ್ಸ್ಟ್ ಡೇ ನಂತರ ವಿಪರೀತ ಮಳೆ ಬಂತು. ಸೊ ಗಿಡಕ್ಕೆ ಯಾವುದೇ ರೀತಿ ಇಫೆಕ್ಟ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ಅದು ನಾನು ತೆಳ್ಳಗೆ ಮಾಡಿ ಹಾಕಿದ್ದೆ. ಸೊ ಹಾಗಾಗಿ ಗಿಡಕ್ಕೆ ಯಾವುದೇ ರೀತಿ ತೊಂದರೆನೂ ಆಗಲಿಲ್ಲ. ನನ್ನ ಗಿಡವನ್ನು ಡೈಲಿ ಹೋಗಿ ನೋಡ್ತಾ ಇರ್ತೇನೆ, ಏನಾದರೂ ಹುಳ ಬಂದಿದ್ದ ಅಂದರೆ, ಇಲ್ಲದಿದ್ದರೆ ಏನಾಗ್ತದೆ ಸ್ವಲ್ಪ ದಪ್ಪ ಮಾಡಿ ಹಾಕಿದೆ, ಸಿಮೆಂಟ್ ಹಾಕಿದ ರೀತಿಯಾಗಿ ಇರ್ತದೆ. ಬಟ್ ನಾನು ತೆಳ್ಳಗೆ ಮಾಡಿ ಹಾಕಿದ ಕಾರಣ ಏನಾಗಲಿಲ್ಲ, ಗಿಡ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆನೂ ಬರಲಿಲ್ಲ. ಸೊ ಇದು ಯಾಕೆ ನಾನು ಈ ಥರದ ವೀಡಿಯೋ ಮಾಡಿದೆ ಅಂತ ಹೇಳಿದರೆ, ಕೆಲವರು ಜೀವಾಮೃತ ಮಾಡಿ ಹಾಕಿರ್ಬೋದು, ಒಂದು ಬಿಸಿಲು ಬಂತಲ್ಲ ಅಂತೇಳಿ. ಸೊ ಅಂಥವರಿಗೆ ಇದೊಂದು ನಿಮಗೆ ಭಯ ಬೇಡ, ಏನಾಗಲಿಕ್ಕಿಲ್ಲ. ನಾವು ಅದನ್ನು ಚಿಪ್ಸ್ ಥರ ಹಾಕಿದರೆ ಅದು ಏನಂತ ಹೇಳಿದರೆ ಮಳೆ ನೀರಿಗೆ ಬಿದ್ದು ಅಲ್ಲಿಗೆ ಏನು ಡೈಲ್ಯೂಟಾಗಿ ಹೋಗೋದಿಲ್ಲ. ಅದು ಅಲ್ಲಿಗೆ ಒಂದು ಹುಳ ಬಂದು ಗಲೀಜಾಗ್ತದೆ, ಗಿಡ ಎಲ್ಲ ಹಾಳಾಗ್ತದೆ ಮತ್ತು. ಓಕೆ, ಸೊ ಅದಕ್ಕೋಸ್ಕರ ನಾವು ಈ ಮಳೆಗಾಲದಲ್ಲಿ ಗಿಡಕ್ಕೆ ಹರಳು ಹಿಂಡಿ, ಕಡಲೆ ಹಿಂಡಿಯನ್ನು ಹಾಕಬಾರ್ದು ಅಂತ ಹೇಳೋದು. ಜೀವಾಮೃತ ಮಾಡಿ ತೆಳ್ಳಗೆ ಮಾಡಿ ಹಾಕಿದರೆ ಪ್ರಾಬ್ಲಮ್ ಏನಿಲ್ಲ. ದಪ್ಪಗೆ ಅಂದರೆ ಚಿಪ್ಸ್ ಥರ ಹಾಕೋದು ತುಂಬಾ ಏನು ಅಂತ ಹೇಳಿದರೆ ಕಷ್ಟ. ಓಕೆ.